ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ನಿಮ್ಮ ರಿಟೇಲ್ ಡ್ಯಾಡಿ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವೇನ್ ಕಲಿತಿದ್ದೀವಿ ಅಂದ್ರೆ ಬ್ಯಾಂಕಿಂಗ್ ಡೀಟೇಲ್ಸ್. ನಮ್ಮ ಕಂಪ್ನಿದು ನಾವು ಬ್ಯಾಂಕಿಂಗ್ ಡೀಟೇಲ್ ಈ ಸಾಫ್ಟ್ವೇರ್ ಅಲ್ಲಿ ಹೇಗೆ ನಮ್ಮ ರಿಟೇಲ್ ಡ್ಯಾಡಿ ಸಾಫ್ಟ್ವೇರ್ ಅಲ್ಲಿ ಹೇಗೆ ಅಪ್ಡೇಟ್ ಮಾಡೋದನ್ನ ಅಂತ ನೋಡೋಣ ಬನ್ನಿ. ಸೊ ಇಲ್ಲಿ ಮುಖ್ಯವಾಗಿ ಬ್ಯಾಂಕಿಂಗ್ ಆಪ್ಷನ್ ಅಂತ ತೋರಿಸ್ತಾ ಇದೆ. ಇಲ್ಲಿ ನೋಡಿ, ಬ್ಯಾಂಕಿಂಗ್ ಆಪ್ಷನ್ ಅಂತ ತೋರಿಸ್ತಾ ಇದೆ ಇಲ್ಲಿ. ಸೊ ಮೊದಲನೇದಾಗಿ ಬ್ಯಾಂಕ್ ಮಾಸ್ಟರ್ ಅಂತ ಒಂದು ಆಪ್ಷನ್ ಇದೆ. ಇದು ಮೂರು ಆಕ್ಚುಲಿ ನಾವು ಕಂಪಲ್ಸರಿ ಕಡ್ಡಾಯವಾಗಿ ಅಪ್ಡೇಟ್ ಮಾಡಬೇಕು. ಇದು ಮಾಡಿದ್ರೇನೆ ಮಾತ್ರ ನಿಮಗೆ ಆನ್ಲೈನ್ ಪೇಮೆಂಟ್ ಎಲ್ಲ ನಿಮಗೆ ಹೋಗಾಗುತ್ತೆ. ಸೊ ಹೊಸದಾಗಿ ಯಾರಾದ್ರೂ ಪರ್ಚೇಸ್ ಮಾಡಿದ್ರೆ ಸಾಫ್ಟ್ವೇರ್ನ, ಸೊ ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ ನೋಡಿ. ಫಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಬ್ಯಾಂಕ್ ಮಾಸ್ಟರ್ಗೆ ಹೋಗ್ತಾ ಇದ್ದೀನಿ, ಕ್ಲಿಕ್ ಮಾಡ್ತೀನಿ. ಬ್ಯಾಂಕ್ ಮಾಸ್ಟರ್ ಅಲ್ಲಿ ನಂದು ಆಲ್ರೆಡಿ ಒಂದು ಆಕ್ಸಿಸ್ ಅಕೌಂಟ್ ಇದೆ. ಬ್ಯಾಂಕ್ ಲಿಂಕ್ SBI ಅಂತ ಕೊಡ್ಬೋದು, ಸೇವ್ ಮಾಡಿ. ಓಕೆ, ಕ್ಲೋಸ್ ಮಾಡಿ. ಬ್ರಾಂಚ್ ಎಂಟ್ರಿ, ಓಕೆ. ಓಕೆ, ಸೇವ್ ಮಾಡಬೇಕು. ಎಲ್ಲ ಎಂಟ್ರೀಸ್ ಸರಿಯಾಗಿ ಇಲ್ಲಿ ಬ್ಯಾಂಕ್ ಅಕೌಂಟ್ ಇಲ್ಲಿ ಏನು ಕೊಟ್ಟಿರೋದಿಲ್ಲ, ನೀವು ಬ್ಯಾಂಕ್ ರಿಜಿಸ್ಟರ್ ಕೊಟ್ಟಿದ್ದೀರಾ. ಬ್ಯಾಂಕ್ ನೇಮ್, ಓಕೆ, ಯುವರ್ ಬ್ಯಾಂಕ್ ನೇಮ್, ಯುವರ್ ಬ್ಯಾಂಕ್ number, bank ನಿಮ್ದು ಯಾವ ಟೈಪ್ ಇದೆ ಆ ಟೈಪ್ನ ಸೆಲೆಕ್ಟ್ ಮಾಡ್ಕೋಬಹುದು. ಅಮೌಂಟ್ ಬ್ಯಾಲೆನ್ಸ್ ಹಾಕ್ಬೇಕಿದೆ. ಸೊ ಬ್ಯಾಂಕ್ ಡೀಟೇಲ್ಸ್ನ ಹಾಕ್ಬೇಕಿದೆ. ಮತ್ತೆ ಬ್ರಾಂಚ್ ನೇಮ್, ಓಕೆ. ಜಸ್ಟ್ ಕ್ಲಿಕ್ ಮಾಡಿ SBI ಅಂತ, ಅದೇ ಆಟೋಮೆಟಿಕ್ ಆಗಿ ಬರುತ್ತೆ, ನೀವೇನು ಅಪ್ಡೇಟ್ ಮಾಡೋಷ್ಟಿರೋದಿಲ್ಲ. ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ SBI ಅಂತ ಆಯ್ತು. ಅಷ್ಟು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆಟೋಮೆಟಿಕ್ ಆಗಿ ಎಲ್ಲ ಡೀಟೇಲ್ಸ್ ಬಂದಿದೆ. ಸೇವ್. ಸೊ ನಾನು ಜಸ್ಟ್ ಓಕೆ. ಸೊ ಇದಿಷ್ಟ ಆಗಿದೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಸೊ ಇದು ಪ್ರಾಮುಖ್ಯವಾಗಿ ಸೊ ನೀವು ಇದು ಮೂರು ಫೀಲ್ಡ್ಸ್ ಅನ್ನು ಅಪ್ಡೇಟ್ ಮಾಡಲೇಬೇಕು. ಯಾವ್ದು? ಬ್ಯಾಂಕ್ ಮಾಸ್ಟರ್, ಬ್ರಾಂಚ್ ಮಾಸ್ಟರ್, ಬ್ಯಾಂಕ್ ಅಕೌಂಟ್ ರಿಜಿಸ್ಟ್ರೇಷನ್. ಗೊತ್ತಾಯ್ತಲ್ಲ ವೀಕ್ಷಕರೇ? ಇದಿಷ್ಟು ಮಾಡ್ಕೊಂಡ್ರೆ ಮಾತ್ರ ನೀವು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಮಾಡ್ಬೋದು. UPI ಅಂಡ್ ಅದರ್ ಅಕೌಂಟ್ ಡೀಟೇಲ್ಸ್ ಕೂಡ ನೀವು ನಿಮ್ಮ ಕಂಪ್ನಿಯಲ್ಲಿ ಮಾಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ರಿಟೇಲ್ ಡ್ಯಾಡಿ ಯೂಟ್ಯೂಬ್ ಚಾನಲ್. ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು.